ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿ ಆಯಿತು ತಂದೆಯವರು ರೆಸಿಗ್ನೇಷನ್ ಕೊಟ್ಟಾಗ ಅವ್ರು ಇರ್ಬೋದು ಇದಕ್ಕೆ ಇವ್ರ ಕಾರಣ ಇರ್ಬೋದು ಅವ್ರ ಕಾರಣ ಇರ್ಬೋದು ಹಾಗೆ ಹೀಗೆ ಅಂತೆಲ್ಲ ಊಹಾಪೋಹಗಳು ಹರಡಾಡ್ತು. ಸೊ ಆ ಕಾರಣದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಆಗಿತ್ತು, ಅದು ಸ್ವಲ್ಪ ಹಾಗೆ ಒಂದು ಊಹಾಪೋಹಗಳು ಹಾಗೆ ಹರಡ್ಕೊಂಡಿದೆ. ನನಗೆ ಗೊತ್ತಿಲ್ಲ, ಆಗ ನೀವು ಅವ್ರನ್ನೇ ಕೇಳಬೇಕು. ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಬೆಳಗಾವಿ ಜಿಲ್ಲೆ ದೊಡ್ಡದು. ಇಲ್ಲಿಂದ ನಾಯಕರುಗಳಿಗೆ ಏನಾದರೂ ಪ್ರತಿನಿಧ್ಯ ಸಿಗುತ್ತಾ? ಈಗಾಗಲೇ ಲಿಂಗಾಯತ್ ಲಾಬಿನೇ ಹೆಚ್ಚಾಗ್ತಾ ಇದೆ, ಈಗಾಗಲೇ ಲಿಂಗಾಯತ್ ಲಾಬಿ ಮಂತ್ರಿಗಳನ್ನೇ ಹೆಚ್ಚಿಗೆ ಮಾಡ್ತಾರೆ. ಐದಕ್ಕೆ ಏನಾದರೂ ಹೆಚ್ಚಿಗೆ ಒತ್ತ ಕುಟ್ಲಾಗ್ತದ ಬೆಳಗಾವಿಯಲ್ಲಿ? ಈಗ ಯಾವುದೇ ಒಂದು ಸಂಪುಟ ರಚನೆ ಮಾಡಬೇಕಾದ್ರೆ ಅದರೊಳಗೆ ಎಲ್ಲ ಹೆಚ್ಚು ಸಮುದಾಯಗಳ ಒಂದು ಪ್ರಾತಿನಿಧ್ಯ ಇರಬೇಕು. ಅದರೊಳಗೆ ಯಾವ ಸಮುದಾಯಗಳು ಹಿಂದುಳಿದಿದ್ದಾರೆ, ಪ್ರಾತಿನಿಧ್ಯ ಕಡಿಮೆ ಇರ್ತಿರುತ್ತೆ ಅಂಥವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಬೇಕು. ಹೊಸಬ್ರು ಕೂಡ ಇರಬೇಕು, ಹಳಬರು ಕೂಡ ಇರಬೇಕು. ಇದನ್ನೆಲ್ಲ ಯೋಚನೆ ಮಾಡೇ ನಮ್ಮ ವರಿಷ್ಠರು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸೊ ನನಗೆ ನಂಬಿಕೆ ಇದೆ ಎಲ್ಲ ಸಮುದಾಯಗಳಿಗೂ ಸರಿಯಾದ ಪ್ರಾತಿನಿಧ್ಯ ಸಿಗುತ್ತೆ, ಅದೇ ರೀತಿ ಪ್ರಾದೇಶಿಕ ಪ್ರಾತಿನಿಧ್ಯ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ. ನೇರವಾಗಿ ಮಾಧ್ಯಮದವರು ಈ ಪ್ರಶ್ನೆ ಕೇಳಿದಾಗಲೂ ಕೂಡ ಅವ್ರು ಉತ್ತರ ಮಾಡಿದ್ದಾರೆ. ಮತ್ತು ಹೊಸದಾಗಿ ನಾನೇನು ಹೇಳೋದು, ಅವ್ರು ಮೊದಲಿಂದನೂ ಕೂಡ ರಾಜಕೀಯ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ, ರಾಜ್ಯದ ಜನರ ಒಂದು ಕಾಸ್ಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಮತ್ತೆ ಇನ್ನೇನು ಇಲ್ಲ. ವರ್ಣದಿಂದ ನಾನೇ ನಿಂತ್ಕೊಳ್ತೀನಿ. ಹಿಂದೆನೂ ಕೂಡ ನಾನೇ ಅಲ್ಲಿ ನಿಂತು ಶಾಸಕನಾಗಿದ್ದೆ. ಈಗ ತಂದೆಯವ್ರ ಮುಂದೆ ಚುನಾವಣೆ ನಿಲ್ಲಿಲ್ಲ ಅಂತಂದರೆ ಆ ಕ್ಷೇತ್ರ ನಾನೇ ಪ್ರತಿನಿಧಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಚುನಾವಣೆಗೆ ನಿಂತ್ಕೊಳ್ತೀನಿ.